ಗರುಡ ಪುರಾಣ ಉಲ್ಲೇಖಿಸಿದೆ. ಭಗವಾನ್ ವಿಷ್ಣುವಿನ ವಾಹನವಾದ ಗರುಡ ಮಹಾವಿಷ್ಣುವಿನ ಬಳಿ ಮನುಷ್ಯರ ಮರಣದ ಬಗ್ಗೆ, ಮರಣದ ನಂತರ ಮನುಷ್ಯ ಪಡೆಯುವ ಸ್ವರ್ಗ ಅಥವಾ ನರಕಲೋಕಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ. ಆ ಗರುಡನ ಎಲ್ಲಾ ಪ್ರಶ್ನೆಗಳಿಗೂ ಸರ್ವದೇವೋತ್ತಮನಾದ ಶ್ರೀಮನ್ನಾರಾಯಣ ಉತ್ತರಿಸುತ್ತಾನೆ. ಗರುಡನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವ ಮುಖಾಂತರ ಭಗವಂತ ಮನುಷ್ಯರಿಗೆ ಬರುವ ಸಾವಿನ ನಂತರದ ಆತ್ಮದ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾನೆ. ಅನೇಕ ಜನರಿಗೆ ಗರುಡ ಪುರಾಣದ ಬಗ್ಗೆ ಭಯ ಮತ್ತು ತಪ್ಪು ಕಲ್ಪನೆ ಇದೆ. ಗರುಡ ಪುರಾಣವನ್ನ ಅಧ್ಯಯನ ಮಾಡಬಾರದು ಅನ್ನೋದು ತಪ್ಪು ಕಲ್ಪನೆ. ಗರುಡ ಪುರಾಣದಲ್ಲಿ 2 ವಿಭಾಗವಿದೆ. ಒಂದನೆಯದು ಬ್ರಹ್ಮಕಾಂಡ, ಎರಡನೆಯದು ಪ್ರೇತಕಾಂಡ. ಮೊದಲನೆಯ ಬ್ರಹ್ಮಕಾಂಡವನ್ನ ಯಾವಾಗ ಬೇಕಾದರೂ ಅಧ್ಯಯನ ಮಾಡಬಹುದು. ಆದರೆ ಪ್ರೇತಕಾಂಡವನ್ನ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅಧ್ಯಯನ ಮಾಡಬೇಕು. ಧರ್ಮಗ್ರಂಥ